ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಏನಪ್ಪ ಅಂತಂದರೆ ಇರಾನ್, ಅಮೇರಿಕಾ, ಇಸ್ರೇಲ್ ವಾರ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅನಿಸ್ತಾ ಇದೆ. ಸ್ವಲ್ಪ ಏನು ತುಂಬಾ ಮಾತಾಡೋಣ. ಅಮೇರಿಕಾ, ಇಸ್ರೇಲ್ ಎರಡೂ ಕೂಡಿ ಇರಾನ್ ಮೇಲೆ ದಾಳಿ ಮಾಡ್ತವೆ. ಅವು ಎಲ್ಲ ಮಾಧ್ಯಮದಲ್ಲಿ ಸ್ಟಾರ್ಟಿಂಗು 28 ಮೊದಲೇ ದಿನವೇ 28ರಲ್ಲಿ ಫೆಬ್ರವರಿ 28ಕ್ಕೆ ದಾಳಿ ಮಾಡ್ತೈತಿ. ದಾಳಿ ಮಾಡಿದಾಗ ಎಲ್ಲ ಮಾಧ್ಯಮದಲ್ಲಿ ನೋಡಬೇಕು, ಇನ್ನೇನು ಇರಾನ್ ಹೋಗೇ ಬಿಡುತ್ತಾ, ಇರಾನ್ ಅನ್ನೋ ದೇಶ ಹೋಗೇ ಬಿಡ್ತೈತೆ. ಟ್ರಂಪ್ ಕೂಡ ಹೇಳ್ತಾಯಿದ್ರು, ಇಡೀ ಭೂಮಂಡಲದಲ್ಲಿರುವ ಇರಾನ್ನ ಭೂಪಟಲನ ಅಳಿಸಿ ಹಾಕಿಬಿಡ್ತೀನಿ ಅಂತಂದು. ಟ್ರಂಪ್ ಕೂಡ ತುಂಬ ಮಾತಾಡ್ತಾಯಿದ್ರು. ಇವು ನೋಡಿ 25 ದಿನ ಆದರೂ ಕೂಡ ಪ್ರತಿ ದಾಳಿಯನ್ನು ಮಾಡ್ತಾಯಿದೆ. ಅಮೇರಿಕದ F-15, F-16, F-35 ಎಂತಾರಲ್ಲ ಸ್ಟೆಲ್ತ್ ಜೆಟ್ಟರ್ ಕೂಡ ಉಡೀಸ್ ಮಾಡಿದವು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಮೇರಿಕದವ್ರಿಗೂ ಗೊತ್ತಿದ್ದಿಲ್ಲ, ಇರಾನ್ನಲ್ಲಿರುವ ಒಂದು 2000 ರೇಂಜ್ವರೆಗೂ ಅಷ್ಟೇ ಕ್ಷಿಪಣಿ ದಾಳಿ ಮಾಡ್ಬೋದು ಅಂತಂದು. 4000 ಕಿಲೋಮೀಟ್ರ್ ಕ್ಷಿಪಣಿ ದಾಳಿ ಮಾಡಿತು. ಅವರಿಗೆ ತುಂಬ ಆಶ್ಚರ್ಯವಾಯಿತು. ಇರಾನ್ ಕೂಡ ಅಮೇರಿಕದವ್ರಿಗೆ ಕೂಡ ಗೊತ್ತಿದ್ದಿಲ್ಲ. ಮತ್ತು ಇವತ್ತು ಅಮೇರಿಕ ರಕ್ಷಣಾ ಸಚಿವರು ಹೇಳ್ತಾರೆ ಏನಪ್ಪ ಅಂತಂದ್ರೆ, ಇತಿಹಾಸದಲ್ಲಿ ನಾವು ಯಾವ ದೇಶದ ಮೇಲೆ ಇಷ್ಟು ದಿನ ನಾವು ಯುದ್ಧ ಮಾಡಿಲ್ಲ, ಇಷ್ಟು ಏನಂತಾರಲ್ಲ ಫೈನಾನ್ಸಿಯಲಿ ಆಯಿತು ನಷ್ಟವನ್ನು ಅನುಭವಿಸಿಲ್ಲ ಅಂತಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ನೋಡಿ 1-2 ಸೆಕೆಂಡು. History has a modern military. Iran had a modern military, a modern navy, a modern air force, modern air defenses, leadership, massive ಏನು ಹೇಳ್ತಾರಪ್ಪ ಅಂದರೆ, ಇತಿಹಾಸದಲ್ಲಿ ಯಾವ ದೇಶದ ಮೇಲೆ ಕೂಡ ನಾನು ಇಷ್ಟು ಸಮಯ ಮತ್ತು ಇಷ್ಟು ದುಡ್ಡನ್ನು ಹಾಳು ಮಾಡ್ಕೊಂಡಿಲ್ಲ, ಇರಾನ್ ಮೇಲೆ ಹಾಳು ಮಾಡ್ಕೊಂಡಿವಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ನೇಹಿತರೆ, ಒಬ್ಬರು ಪತ್ರಕರ್ತರು ಕೇಳ್ತಾರೆ ಏನಪ್ಪ ಅಂತಂದ್ರೆ, ಇಸ್ರೇಲ್ ರಕ್ಷಣಾ ಸಚಿವರನ್ನ ಕೇಳ್ತಾರೆ, ಬೇರೆ ದೇಶದವರು ಪರಮಾಣು ಬಾಂಬನ್ನು ಆವಿಷ್ಕರಣೆ ಮಾಡಬಾರ್ದು, ಪರಮಾಣು ಬಾಂಬ್ ಬೇರೆ ದೇಶದಲ್ಲಿ ಇರಬಾರ್ದು, ನಿಮ್ಮ ಹತ್ರ ಇದ್ದರೆ ನಡೀತಾ ಅಂತ ಕೇಳ್ತಾರೆ. ಒಬ್ಬ ಪತ್ರಕರ್ತರು ಇಸ್ರೇಲ್ ರಕ್ಷಣಾ ಸಚಿವರನ್ನ ಕೇಳ್ತಾರೆ. ಇಸ್ರೇಲ್ ಅವರು ಹೇಳ್ತಾರೆ ಗೊತ್ತಾ, ನೋಡಿ 1 ನಿಮಿಷ ನೋಡಿ. ಒಂದೇನಪ್ಪ ಅಂದ್ರೆ, you understand that Iran is the problem for instability and Israel is the source for peace and stability. Thank you. Question about nuclear capability. I did. Thank you. ನೋಡಿ ಅವ್ರು ಏನು ಹೇಳ್ತಾರೆ ಗೊತ್ತಾ, ಬೇರೆ ದೇಶದವರು ಪರಮಾಣು ಬಾಂಬು ಆವಿಷ್ಕರಣೆ ಮಾಡಬಾರ್ದು, ಬೇರೆ ದೇಶದ ಇರಬಾರ್ದು, ನಮ್ಮ ಇಸ್ರೇಲರು ಇದ್ದರೆ ನಡೀತೆ ಅಂತ ಹೇಳ್ತಾಯಿದ್ರು. ಅವರೇನು ನೋಡಿ ಎಷ್ಟು ಯಾವ ಥರ ಬುದ್ಧಿ ಇದೆ, ಯಾವ ಥರ ಮೆಂಟಾಲಿಟಿ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ ಇಸ್ರೇಲ್ ಅವ್ರದ್ದು. ಮತ್ತು ಸತತ 24 ದಿನ ಯುದ್ಧ ಆಯಿತು. ಇಸ್ರೇಲ್, ಅಮೇರಿಕಾ ಮತ್ತು ಇರಾನ್ ಸತತ 24 ದಿನದ ಯುದ್ಧ ಆಯಿತು. ಯುದ್ಧ ಆದಾಗ ನಿನ್ನೆ ಟ್ರಂಪ್ ಅವರು ಹೇಳಿದರು ಏನಪ್ಪ ಅಂತಂದರೆ, ನಾನು ಮೊನ್ನೆ ಕೂಡ ಹೇಳಿದರು, ಈ ಯುದ್ಧದಿಂದ ಇರಾನ್ ಸ್ಟೇಟ್ ಆಫ್ ಹಾರ್ಮೋಜನ್ನು ಮುಚ್ಚಿಬಿಡ್ತು, ಅಲ್ಲಿ ಯಾರೂ ಬರೋಂಗಿಲ್ಲ ಅಂತಂದು ಅವರು ಅದನ್ನು ಮುಚ್ಚಿದರು. ಅಲ್ಲಿ ಯಾರೂ ಬರೋಂಗಿಲ್ಲ, ನಮ್ಮ ಮಿತ್ರ ದೇಶಗಳು ಅಷ್ಟೇ ಹೋಗ್ಬೇಕು, ಬೇರೆ ದೇಶಗಳು ಹೋಗೋಂಗಿಲ್ಲ ಅಂತಂದು ಅವರು ಅದನ್ನು ಸ್ಟಾಪ್ ಮಾಡಿಬಿಟ್ರು. ಆವಾಗ ಟ್ರಂಪ್ ಅವರು ಹೇಳ್ತಾರೆ, 48 ಗಂಟೆ ಒಳಗೆ ನಿಮ್ಗೆ ಟೈಮ್ ಕೊಡ್ತೀನಿ, ಆ 48 ಗಂಟೆಯಲ್ಲಿ ನೀವು ಓಪನ್ ಮಾಡದಿದ್ದರೆ ಪರಿಸ್ಥಿತಿ ತುಂಬ ಗಂಭೀರ ಇರ್ತೈತೆ ಅಂತಂದು ಅವರು ಒಂದು ಏನಂತಾರಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. 40 ಗಂಟೆ ಆಗುತ್ತಾ, ಆವಾಗ ಮತ್ತೇನು ಹೇಳ್ತಾರೆ, ಮೊನ್ನೆ ಬಂದು ಏನು ಹೇಳ್ತಾರೆ ಅಂತಂದರೆ, ನಾನು 5 ದಿನ ಕದನ ವಿರಾಮ ಮಾಡ್ತೀನಿ, 5 ದಿನ ಕದನ ವಿರಾಮ ಆದಮೇಲೆ ಇರಾನ್ ಬಗ್ಲೇ ಇಲ್ಲ ಅಂದರೆ ಇಡೀ ಭೂಮಂಡಲದ ಭೂಪಟದಲ್ಲಿ ಇರಾನ್ ಇರಬಾರ್ದು, ಆ ಒಂದು ದಾಳಿ ಮಾಡ್ತೀನಿ ಅಂತಂದು ಹೇಳಿದರು. ನಿನ್ನೆ ಕೂಡ ಹೇಳಿ 1 ಅವರ್ ಆಗಿಲ್ಲ, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತೈತಿ. ಇಸ್ಫಹಾನ್ನಲ್ಲಿರುವ ನೈಸರ್ಗಿಕ ಅನಿಲ ಘಟಕದ ಮೇಲೆ ದಾಳಿ ಮತ್ತು ಖುರ್ರಮ್ಮೇರ್ ಪ್ರದೇಶದ ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡ್ತೈತಿ ಇಸ್ರೇಲ್. ಅಮೇರಿಕಾ ಟ್ರಂಪ್ ಹೇಳಿ 1 ಅವರ್ ಆಗಿಲ್ಲ, ಇಸ್ರೇಲ್ ದಾಳಿ ಮಾಡ್ತೈತಿ. ಸರಿನಾ? ಇವರು ಕೂಡ ಬಿಟ್ಟಿಲ್ಲ, ಇವರು ಕೂಡ ಇಸ್ರೇಲ್ ಮೇಲೆ ಕ್ಷಿಪಣಿ ಮಳೆಗಳನ್ನ ಸುರಿಸ್ತಾರೆ. ಮತ್ತು ಗಲ್ಫ್ ರಾಷ್ಟ್ರದಲ್ಲಿರುವ ಬಹ್ರೇನ್ನಲ್ಲಿರುವ ಅಮೆಜಾನ್ ಕಂಪ್ನಿನ ಉಡಾಯಿಸ್ಬಿಡ್ತಾರೆ. ತುಂಬ ಲಾಸ್ ಮಾಡ್ತಾರೆ. ಉಡಾಯಿಸೋದಂದ್ರೆ ನಾಶ ಮಾಡಿಲ್ಲ, ಅಲ್ಲಿ ಕ್ಷಿಪಣಿ ದಾಳಿಗಳು ಮಾಡ್ತಾರೆ. ಸರಿನಾ ವೀಕ್ಷಕರೇ? ಯಾಕಂದರೆ ಇರಾನ್ನವ್ರಿಗೆ ನಂಬಿಕೆ, ಟ್ರಂಪ್ ಮೇಲೆ ನಂಬಿಕೆನೇ ಇಲ್ಲ. ಯಾಕಂದರೆ 1 ಅವರ್ ವ್ಯಕ್ತಿ ಮತ್ತು ಇನ್ನೊಂದು ತಾಸಿಗೆ ಇರಲ್ಲ ಅವನು. ಹಾಗಾಗಿ ಟ್ರಂಪ್ ಮೇಲೆ ಒಟ್ಟ ನಂಬಿಕೆ ಇಲ್ಲ ಅವ್ರಿಗೆ.
ಟ್ರಂಪ್ ಏನು ಮಾತಾಡ್ತಾನೋ ಏನೋ ಗೊತ್ತಿಲ್ಲ, ಅವನ ಮೇಲೆ ಒಟ್ಟ ನಂಬಿಕೆನೇ ಇರೋಂಗಿಲ್ಲ ಅವರು. ಸರಿ ವೀಕ್ಷಕರೇ, ಇಷ್ಟೆಲ್ಲ ನೋಡಿ ಈ ಒಂದು ಅಮೇರಿಕಾ ದುಷ್ಟಶಕ್ತಿಯ ಕಾರಣ ಯಾರಪ್ಪ ಅಂತಂದ್ರೆ ಯುರೋಪ್ ದೇಶಗಳು ಅವ್ರಿಗೆ ಸಪೋರ್ಟ್ ಮಾಡಿ ಈ ಥರ ಒಂದು ದುಷ್ಟಶಕ್ತಿಯಾಗಿ ಹೊರಮೈತಿ ಅಮೇರಿಕಾ. ದುಷ್ಟಶಕ್ತಿ ಯಾಕಂತ ಇದೇನೆಂದ್ರೆ ಸ್ನೇಹಿತರೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಅಮೇರಿಕಾದೆಲ್ಲ ಯಾವ ದೇಶ ಮುಂದೆ ಹೋಗ್ತದೆ ನೋಡು ಅದನ್ನು ತಡಿದೈತಿ ಅನ್ನೋದಕ್ಕೆ ಮೊನ್ನೆ ಕಳೆದ ಒಂದು ತಿಂಗಳಿಂದ ನೋಡಿದ್ರಿ ನೀವು. ನಮ್ಮ ಮೋದಿಯವರ ಮೇಲೆ ಕೂಡ ಹೇಳಿದರು ಅಮೇರಿಕಾ ಟ್ರಂಪ್ ಅವರು. ಏನು ಹೇಳಿದ್ರಪ್ಪ ಅಂದ್ರೆ, ನಾನು ಮನಸ್ಸು ಮಾಡಿದರೆ ಮೋದಿಯವ್ರನ್ನ ಅಧಿಕಾರಿಯಿಂದ ಕೆಳಗಿಳಿಸಬಲ್ಲೆ ಅಂತಂದು ನೀವು ಕೂಡ ಯೂಟ್ಯೂಬಲ್ಲಿ ಮತ್ತು ವಾರ್ತಾದಲ್ಲಿ ನೀವು ಕೂಡ ನೋಡಿದರೆ. ಒಂದು ದೇಶದ ಪ್ರಧಾನಿ ಬಗ್ಗೆ ಇಷ್ಟು ಅವಹೇಳನವಾಗಿ ಮಾತಾಡ್ತಾರೆ ಟ್ರಂಪ್. ಸರಿ ವೀಕ್ಷಕರೇ, ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ದುಷ್ಟಶಕ್ತಿ ಯಾಕೆ ಹೇಳ್ತೀನಿ ಅಂದರೆ ಇದಕ್ಕೆ. ಮೊನ್ನೆ 2 ತಿಂಗಳ ಹಿಂದೆ ವೆನಿಜುವೆಲಾ ಅಧ್ಯಕ್ಷನ ಮಡೋರನ್ನ ಎತ್ಕೊಂಡ್ಬಂದರು. ಏನು ಮುನ್ಸೂಚನೆಲ್ಲ ಏನಿಲ್ಲ, ಅವ್ರ ಮನೆಗೆ ಹೋಗಿ ಮಿಲಿಟರಿ ದಾಳಿ ಮಾಡಿಬಿಟ್ಟು ವಿತಿನ್ 1 ಅವರಲ್ಲಿ ದಾಳಿ ಮಾಡಿ ಎತ್ಕೊಂಡ್ಬರ್ತಾರೆ. ಒಂದು ದೇಶದ ಪ್ರಧಾನಿ ಎತ್ಕೊಂಡ್ಬರ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂತಂದರೆ ವೆನಿಜುವೆಲಲ್ಲಿರುವ ತೈಲ ನಿಕ್ಷೇಪ ತಮಗೆ ಯಾವ ದೇಶ ಸಂಪತ್ತು ಭರಿತೈತಿ, ಎಲ್ಲಿ ತೈಲ ನಿಕ್ಷೇಪ ಇರ್ತೈತಿ ಅಲ್ಲಿ ಅಮೇರಿಕ ಕಾಲಿಡ್ತೈತಿ ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆ ಸ್ನೇಹಿತರೆ. ಸಾಮಾನ್ಯ ಜನರು ಕೂಡ ಗೊತ್ತಿದ್ದಿಲ್ಲ ನೋಡಿ. ಯುದ್ಧ ಸ್ಟಾರ್ಟ್ ಆದಮೇಲೆ ಮೊದಲೇ ದಿನವೇ ಆಯತುಲ್ಲಾ ಖಮೇನಿನ ಹೊಡೆದಾಕ್ತಾರೆ ಅವರು. ಒಬ್ಬ ಪ್ರಧಾನಮಂತ್ರಿನ ಮೊದಲೇ ದಿನವೇ ಹೊಡೆದಾಕ್ತಾರೆ ಅವರು. ಅವಾಗ ಎಲ್ಲರೂ ಮಾತಾಡ್ಕೊಂಡ್ರು, ಎಲ್ಲ TV ಚಾನಲ್ಸ್ ಆಯಿತು, ಯೂಟ್ಯೂಬರ್ಸ್ ಆಯಿತು, ಎಲ್ಲ ಪ್ರತಿಯೊಬ್ಬರು ಮಾತಾಡ್ಕೊಂಡ್ರು. ಆಯಿತು, ಇನ್ನೇನು ಇರಾನ್ ಸರ್ವನಾಶ ಆಗುತ್ತೆ ಅಂತಂದು. ಆದರೆ ಮಾರನೇ ದಿನ ಇವರು ದಾಳಿ ಮಾಡಕ್ಕಂತರು ನೋಡಿ. ಅಮೇರಿಕದ F-15, F-16, F-35 ಜೆಟ್ ಕೂಡ ಹೊಡೆದಾಕಿದ್ರು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಮೇರಿಕದ ನೌಕಾದಳ ಅಬ್ರಹಾಂ ಲಿಂಕನ್ ಅದ್ರ ಮೇಲೆ ಕೂಡ ದಾಳಿ ಮಾಡಿದರು ಇರಾನ್ ದಾಳಿ ಮಾಡಿದಾಗ ಏನು ಹೇಳ್ತಾರೆ ಗೊತ್ತಾ ಟ್ರಂಪ್ ಅವರು, ಇಲ್ಲ ಅದು ಏನಪ್ಪ ಅಂತಂದ್ರೆ ಒಂದು ಫೈರ್ ಆಯಿತು, ಹಾಗಾಗಿ ನಮ್ಮ ಟೆಕ್ನಿಕಲಿ ಫೈರ್ ಆದಾಗ ನಾವು ಅದನ್ನು ತೊಗೊಂಬಂದ್ವಿ, ವಾಪಸ್ಸು ನಮ್ಮ ದೇಶಕ್ಕೆ ತೊಗೊಂಬಂದ್ವಿ ಅಂತ ಹೇಳ್ತಿದ್ದಾರೆ. ಇರಾನ್ ಅವರು ದಾಳಿ ಮಾಡಿದರು ಅಬ್ರಹಾಂ ಲಿಂಕನ್ ಮೇಲೆ, ದೊಡ್ಡ ನೌಕಾದಳ ಅದು. ಅದ್ರ ಮೇಲೆ ದಾಳಿ ಮಾಡಿದಾಗ ಕೂಡ ಟ್ರಂಪ್ ಅವರು ಒಪ್ಕೊಳ್ಳಿಲ್ಲ ಆ ಮಾತನ್ನು. ಅವಾಗ ಏನು ಹೇಳ್ತಾರಪ್ಪ ಅಂತಂದ್ರೆ, ನಮ್ಮ ಟೆಕ್ನಿಕಲ್ ಇಶ್ಯೂಸಿಂದ ಬೆಂಕಿ ಹತ್ಕೊಂತು, ಹಾಗಾಗಿ ನಾವು ಅದನ್ನು ನಮ್ಮ ದೇಶಕ್ಕೆ ಕರೀತಾ ಇದ್ದೀವಿ ಅಂತ ಹೇಳಿದರು. ಇಷ್ಟೆಲ್ಲ ಟ್ರಂಪ್ ಅವರು ಹೇಳ್ತಾಯಿದ್ದಾರೆ. ಮತ್ತೆ ನೋಡಬೇಕು ಸ್ನೇಹಿತರೆ, ಯುದ್ಧ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಆದರೆ ಯುದ್ಧ ಮಾತ್ರ ಇದರಲ್ಲಿ ಪ್ರತಿಯೊಬ್ಬರಿಗೆ ಲಾಸ್ ಆಗ್ತದೆ. ಆ ಒಂದು ಯುದ್ಧದಿಂದ ಎಷ್ಟೋ ದೇಶಗಳು ಕೂಡ ಲಾಸ್ ಆಗ್ತದೆ. ಅದರಿಂದ ಶೇರ್ ಮಾರ್ಕೆಟ್ ಆಯಿತು, ರೈತರು ಮಾಲ್ ಆಯಿತು. ರೈತರ ಮಾಲ್ ಎಲ್ಲಿ ಗಲ್ಫ್ ಕಂಟ್ರಿಗೆ ಹೋಗ್ತಾ ಇಲ್ಲ ಸ್ನೇಹಿತರೆ, ಗಲ್ಫ್ ಕಂಟ್ರಿಗೆ ಹೋಗ್ತಾ ಇಲ್ಲ. ಯಾಕಂದರೆ ಎಲ್ಲ ಬಂದರಿನಲ್ಲೇ ಬಿದ್ದಿದ್ದಾವೆ, ಎಲ್ಲ ಯಾರೂ ಕಳಿಸ್ತಾ ಇಲ್ಲ. ಈ ಯುದ್ಧದಿಂದ ಅಲ್ಲಿಂದ ನಮ್ಗೆ ಅನಿಲ ಬರದೆ, ಕಚ್ಚಾ ತೈಲ ಬರೋದೇ ಕಷ್ಟ ಆಗೈತೆ. ಅಂತಂದರೆ ಇವ್ರು ಎಲ್ಲಿ ತೊಗೋಬೇಕು, ನಮ್ಮ ಮಾಲ್ಗಳನ್ನ ಎಲ್ಲಿ ತೊಗೋಬೇಕು ಒಂದೊಂದು ಅರ್ಥ ಆಯಿತು ಸ್ನೇಹಿತರೆ. ನಮಗಿಷ್ಟು ದಿನ ನಮ್ಮ ರೈತರ ಮಾತು ಗಲ್ಫ್ ಕಂಟ್ರಿಗಳಿಗೆ ಹೋದರೆ ನಮ್ಮ ರೈತರಿಗೆ ಲಾಭ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಅಮೇರಿಕ ಇದೆಯಲ್ಲ, ಅಲ್ಲಿ ಕೃಷಿ ಉತ್ಪನ್ನಗಳು ತುಂಬ ಚೆನ್ನಾಗಿ, ಕೃಷಿ ಚಟುವಟಿಕೆ ತುಂಬ ಚೆನ್ನಾಗೈತಿ. ಮತ್ತು ಇಸ್ರೇಲಲ್ಲಿ ಕೂಡ ತುಂಬ ಚೆನ್ನಾಗೈತಿ. ಆದರೆ ನಮ್ಮ ರೈತರ ಮಾಲ್ ತೊಗೊಳ್ಳೋದು ಗಲ್ಫ್ ಕಂಟ್ರಿನೇ. ಅವ್ರು ತೊಗೊಂಡ್ರೆ ನಮಗೆ ಲಾಭ ಆಗುತ್ತೆ, ನಮ್ಮ ರೈತರಿಗೆ ಲಾಭ ಆಗುತ್ತೆ. ಸರಿನಾ ಸ್ನೇಹಿತರೆ? ಸರಿ, ಮತ್ತೆ ನೋಡೋಣ ಏನಾಗುತ್ತಪ್ಪ ಅಂದ್ರೆ, ಇಷ್ಟೆಲ್ಲ ಯುದ್ಧ ಆದಮೇಲೆ ಸೌದಿ ಅರೇಬಿಯಾರು ಕೂಡ, ಅರಬ್ ಕಂಟ್ರಿಗಳು ಕೂಡ ಇರಾನ್ ಮೇಲೆ ಅಟ್ಯಾಕ್ ಮಾಡಬೇಕಂತಂದು ಯೋಚನೆ ಮಾಡ್ತಾರೆ. ಆವಾಗ ತುರ್ಕಿ ಪ್ರೆಸಿಡೆಂಟ್ ಅವರು ರಜಾಕ್ ತಯ್ಯಬ್ ಅವರು ಅರಬ್ ದೇಶದ ಜೊತೆ ಮಾತಾಡಿ, ಏನಂತಾರಲ್ಲ, ಮೊಹಮ್ಮದ್ ಬಿನ್ ಸಲ್ಮಾನ್ ಆಯಿತು, ಅವರೆಲ್ಲ ಜೊತೆ ಮಾತಾಡಿ, ಖತಾರ್, UAE ಎಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿ, ನೋಡೋಣ, ನೀವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದೀರಿ ಇರಾನ್, ನಾವು ಒಪ್ಕೊಳ್ತೀನಿ. ಆದರೆ ನಿಮ್ಮ ಮ್ಯಾಗೆ ಯಾಕೆ ಅಟ್ಯಾಕ್ ಮಾಡಿದ್ರಪ್ಪ ಅಂದರೆ, ನೀವು ಮಿಲ್ಟ್ರಿ ಬೇಸನ್ನು ಕೊಟ್ರಿ ಅಮೇರಿಕಕ್ಕೆ. ಆ ಒಂದು ಕಾರಣದಿಂದ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ನೀವು ಕೊಡ್ದಿದ್ರೆ ಅವ್ರು ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದರು ಅಂತಂದು ರಜಾಕ್ ತಯ್ಯಬ್ ಅವರು
ಅರಬ್ ಕಂಟ್ರಿಗಳು ಹೇಳಿದ ಮೇಲೆ ಅರಬ್ ಕಂಟ್ರೀಸ್ ಇವಾಗ ದಾಳಿ ಮಾಡೋಕ್ಕೆ ಹಿಂದೆ ನೋಡ್ತಾ ಇದೆ ಇರಾನ್ ಮೇಲೆ ಕೂಡ. ನೋಡೋಣ ಮತ್ತೆ ಮುಂದೆ ಏನಾಗುತ್ತೋ ಬೆಳವಣಿಗೆ. ಇವಾಗಿನ ಬೆಳವಣಿಗೆ ಮುಂದೆ ಬದಲಾಗಬಹುದು. ನೋಡೋಣ ಸ್ನೇಹಿತರೆ ಮುಂದೆ ಯಾವ ಥರ ಆಗುತ್ತೋ ಯುದ್ಧ. ಆದರೆ ಇರಾನ್ ಕೂಡ ತುಂಬ ದಾಳಿಗೆ ಪ್ರತಿದಾಳಿ ಮಾಡ್ತಾಯಿದೆ. ನೋಡೋಣ ಮುಂದೆ ಏನಾಗುತ್ತೋ ನೋಡೋಣ. ಸರಿನಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.